ಮಂಗಳೂರಿನಲ್ಲಿ ಲವ್ ಜಿಹಾದ್ ಪ್ರಕರಣ ಕೇಳಿ ಬರ್ತಾ ಇದೆ. ಅನ್ಯ ಕೋಮಿನ ಯುವಕನ ಜೊತೆಗೆ ಯುವತಿ ಮದುವೆ ಮಾಡಿಕೊಂಡಿದ್ದಾಳೆ. ಮಂಗಳೂರಿನ ಮುಕ್ಕ ಕಾಲೇಜಿನ ವಿದ್ಯಾರ್ಥಿನಿಯಾದ ವೈಶಾಲಿ ವಯನಾಡಿನ ಮೊಹದ್ ಮಿದ್ಲಾಜ್ ಜೊತೆ ಮದುವೆ ಮಾಡಿಕೊಂಡಿದ್ದಾಳೆ. ವಯನಾಡ್ನ ರಿಜಿಸ್ಟರ್ ಆಫೀಸ್ನಲ್ಲಿ ಜನವರಿ 31ರಂದು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ. ಮಗಳು ಸಂಪರ್ಕಕ್ಕೆ ಸಿಗದೆ ಇರೋದ್ರಿಂದ ಪೋಷಕರು ಸುರತ್ಕಲ್ ಠಾಣೆಗೆ ದೂರನ್ನು ದಾಖಲಿಸಿದ್ದಾರೆ. ಅಲ್ಲದೆ ಮನೆಗೆ ವಾಪಸ್ ಬರುವಂತೆ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಅಲ್ಲಿ ಹೋಗಿ ನಮಗೆ ಅಲ್ಲಿ ನ್ಯಾಯ ಇಲ್ಲ, ನಮಗೆ ಅಲ್ಲಿ ಬೆಲೆ ಇಲ್ಲ, ನ್ಯಾಯ ಇಲ್ಲ. ಅವರಲ್ಲಿ ಅಲ್ಲಿ ತಂದು ಇಲ್ಲಿಗೆ ಕೇಸು ಕೊಟ್ಟು ಅವರು ಅಲ್ಲಿ ತರಿಸಿ ಇಲ್ಲಿ ತರಿಸಲಿಲ್ಲ, ಇಲ್ಲಿ ತರಿಸೋಕಾಯಿತು, ತರಿಸಲಿಲ್ಲ, ಅಲ್ಲೇ ಕ್ಲಿಯರ್ ಮಾಡಿದ್ದಾರೆ. ಎಲ್ಲ ನಮ್ಮನೊಟ್ಟಿಗೆ ಬರ್ತಾರೆ ಅಂತ ಹೇಳಿ 2ನೇ ಸಂಬಂಧ 5 ನಿಮಿಷದಲ್ಲಿ ಚೇಂಜ್ ಆಯಿತು. ನಾನು ಬರೋದಿಲ್ಲ ಹೇಳಿ ಅಮ್ಮನೊಟ್ಟಿಗೆ ಅಮ್ಮ ಒಟ್ಟಿಗೆ ಬರ್ತಾರೆ ಹೇಳಿ ಲೆಟ್ರ್ ಬರ್ದಿಲ್ಲ ಅವರು. ನಮ್ಮಮ್ಮಗೆ ಹೊರಗೆ ಹಾಕಿ ಮತ್ತು ಅವರನ್ನು ತರಿಸಿ ಅವರ ಮೇಲೆ ಅವರು ಇಟ್ಟು ಅವನೊಟ್ಟಿಗೆ ಓದ್ತೀನಿ ಅಂತೇಳಿ ಬರ್ಸಿದ್ದೆವು. ಬ್ರೈನ್ ವಾಶ್ ಮಾಡಿ ಇರ್ಬೋದು, ಇಲ್ಲ ಹಾಗೆ ಮೊನ್ನೆ ಲೆಟ್ರ್ ಹಾಗೆ ಚೇಂಜ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬ್ರೈನ್ ವಾಶ್ ಮಾಡಿರ್ಬೋದು. ಬರಬೇಕು, ಅವಳು ಕೈ ಮುಗಿದು ಕೇಳ್ತಾನೆ, ಅವಳು ಬರಬೇಕು ಹೇಳಿ, ಅವಳು ಬರಬೇಕು ಹೇಳಿ. ಸಿದ್ದಾಪುರದ ವಸಂತ ನಾಯ್ಕ ಕೊಲೆ ಪ್ರಕರಣ ಸಂಬಂಧ ಕೊಲೆಯಾದ ವಸಂತ ನಾಯ್ಕ ಕುಟುಂಬಸ್ಥರು ಸುಚಿತ್ರಾ ವಿರುದ್ಧ ಆಕ್ರೋಶದ ನುಡಿಗಳನ್ನಾಡಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಅವರು, ಮದುವೆಗೆ ಮುಂಚೆಯೇ ಮಹೇಶ್ ನಾಯ್ಕ್ನಿಂದ ಸುಚಿತ್ರಾ ಗರ್ಭಿಣಿಯಾಗಿದ್ದು, ಬಳಿಕ ಮದುವೆ ಮಾಡಿಕೊಂಡು ಬಂದರು. ನಂತರ ಅವರಿಗೆ ಊರಲ್ಲಿ ಮನೆ ಮಾಡಿ ಆಸ್ತಿ ಮಾಡಿ ಕೊಡಲಾಗಿತ್ತು. ಯಾವ ಕಾರ್ಯಕ್ರಮದಲ್ಲೂ ಅವರು ಭಾಗಿಯಾಗ್ತಿರಲಿಲ್ಲ. ಸುಚಿತ್ರಾ ಬಿಟ್ಟು ಹೋದ ಮೇಲೆ ಸುಚಿತ್ರಾಳ ವರ್ತನೆ ನೋಡಿ ವಸಂತ ನಾಯ್ಕ್ ರೋಸಿ ಹೋಗಿದ್ದ. ಈಗ ನನ್ನ ಮಗಳ ಸಾವಿಗೆ ಕಾರಣನಾದ ಕಮಲಾಕರ ಹಾಗೂ ಸುಚಿತ್ರಾ ಜೈಲಿಂದ ಹೊರಬರಲೇಬಾರದು ಅಂತ ವಸಂತ ನಾಯ್ಕ್ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ಅವರು ಪ್ರಿಪ್ರೇಷನ್ ಸಾಯಿಸ್ಬೇಕು, ಮಗಳನ್ನೂ ಸಾಯಿಸ್ಬೇಕು, ಎಲ್ಲರನ್ನೂ ಸಾಯಿಸ್ಬೇಕಂತಾನೆ ಬಂದಿತ್ತು. ಇದೊಂದು ಮನೆ ಮಠ ಚಂದ ಮಾಡ್ಕಿದ್ದೇವಂದ್ರೆ ಎಲ್ಲ ಸಾಲದ ಮೇಲೆ ನಮಗೆ ಅವ್ರ ಕಡೆಯಿಂದ ಪರಿಹಾರ ಬೇಕು. ನನ್ನ ಗಂಡ ಅಮಾಯಕನ್ನ ತಮ್ಮ ಕರುಣೆ ತೋರಿಸುವಂತೂ ತನ್ನ ಹಾಕಿದವನಿಗೆ ಅವನ್ನ ಕೊಲೆ ಮಾಡಿ ಸಾಯ್ತೀನಿ ಅನ್ನೋದು ಕನಸನೇ ಗೊತ್ತಿಲ್ಲ. ನಮ್ಮ ಮನೆಯವ್ರ ಕಬಡ್ಡಿ ಪ್ಲೇಯರು ಅಂತ ಮನುಷ್ಯನ ಮೋಸದಿಂದ ಕೊಂದು ಹೋಗ್ಯಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಅಂದ್ರೆ ಈ 14 ವರ್ಷದ ಶಿಕ್ಷೆ ಅಲ್ಲ, ಅವ್ರ ಜೀವನ ಪರ್ಯಂತ ಹೊರಗೆ ಬರಬಾರ್ದು. ಅವರೇ ಲವ್ ಮಾಡಿ ಮದುವೆ ಹಾಕಿದ್ದು 3-4 ತಿಂಗಳು ಗರ್ಭಿಣಿ ಇದ್ಲು. ಎಲ್ಲ ದೇವಸ್ಥಾನಕ್ಕೂ ಮದುವೆ ಹಾಕಿ ಬಂದು ಅಲ್ಲಿ ಅವ ಅಪ್ಪನ ಮನೆಗೆ ಅವಳು ಉಳಿದ್ಲು. ಅವ್ನು ಬೆಂಗಳೂರಿಗೆ ಹೋಗೋದು ಮಾಡ್ದೆ. ಇವನು ಪಾಲಿಗೆ ಹೋದ್ಲ, ಅದೇ ಪಾಮಜ ಅಂತಲ್ಲ, ಅವನ ಸಂಗಡ ಉಳಿದ್ರು. ನಾವು ಹೋಗ ಮಗ ಎಂಥದ್ದು ವಿಚಾರ ಮಾಡ ಅಂದ್ರೆ ಅವ ಹೆದ್ರವ. ಪೊಲೀಸರು ಅವಳ ಪಾಡಿಗೆ ಅವಳು ಒಯ್ದಾಳೆ, ನೀ ಹೋಗು ಅಂತಾರೆ. ಅವ್ವ ನಾ ಎಂತ ಹೋಗ್ಲಿ, ನನ್ನ ಹೋದನ ಒಳಗೆ ಹಾಕ್ತಾರೆ, ನನ್ನ ಹೊಡಿತಾರೆ ಅನ್ನವ. ಅಯ್ಯೋ ದೇವ್ರೆ, ಕಠಿಣ ಶಿಕ್ಷೆ. ಸುಚಿತ್ರಾ ಅಂದ್ರೆ ಭಯ ಆಗುತ್ತೆ. ಅವಳ ವರ್ತನೆಗೆ ಕಾನೂನು ವ್ಯವಸ್ಥೆಯೇ ಕಾರಣ ಅಂತ ಊರಿನ ಜನರು ಹೇಳಿದ್ದಾರೆ. ನ್ಯೂಸ್ 18 ಜೊತೆ ಮಾತನಾಡಿದ ಸ್ಥಳೀಯರು, ಪೊಲೀಸರು ಅವಳಿಗೆ ಆರಂಭದಲ್ಲೇ ಹೆಡೆಮುರಿ ಕಟ್ಟಿದ್ರೆ ಇವತ್ತು ಈ ರೀತಿ ಆಗ್ತಾ ಇರಲಿಲ್ಲ. ಸುಚಿತ್ರಾ ಪೊಲೀಸರಿಗೂ ಬಿಟ್ಟಿಲ್ಲ, ಅವರಿಗೂ ಆವಾಜ್ ಹಾಕ್ತಾ ಇದ್ಲು. 10 ಪುರುಷರ ಜೊತೆ ಮೋಜು ಮಸ್ತಿ ಮಾಡಿದ್ದಾಳೆ. ಆ ಕಮಲಾಕರ ಕೂಡ ಸರಿ ಇಲ್ಲ ಅಂತ ಸ್ಥಳೀಯರು ಕಿಡಿಕಾರಿದ್ದಾರೆ. ಮದುವೆಯಾಗಿ 17 ವರ್ಷ ಹತ್ರ ಆಯ್ತು, ನನ್ಗೆ ಗೊತ್ತಿಲ್ಲ. ಒಂದು 15 ವರ್ಷದಿಂದ ಅವಳು ನೋಡ್ರಿ ಭಯ ಆಗತ್ತೆ ನಮ್ಗೆ. ಕಳ್ಳ ಸ್ವಾಮಿ ಅಂದ್ರೆ ಕಳ್ಳ ಸ್ವಾಮಿಯಿಂದ ಮತ್ತು ಅವಳು ಬಲಪಟ್ಟು ಅವ್ನ ದುಡ್ಡು ನೋಡಿ ಅವನು ಮುಟ್ಕೊಳಕ್ ಹೋಗು. ಅವ್ನ ದುಡ್ಡು ಎಷ್ಟೈತಿ, ಅವನ ಆಸ್ತಿ ಎಷ್ಟೈತಿ, ಅವ್ನು ಯಾರ್ಯಾರಿಗೆ ಸಿದ್ದಾಪುರಿಗೆ ಹೆಲ್ಪ್ ಮಾಡ್ತಾನೆ, ಅದನ್ನೆಲ್ಲ ನೀವು ಹಿಡಿದು ಅವನಿಗೆ ಈ ವಸತಿಗೆ ನ್ಯಾಯ ಕೊಟ್ಟರೆ ಮಾತ್ರ ನಮ್ಮ ಊರವರಿಗೆ ಒಂದು ನ್ಯಾಯ ಸಿಕ್ಕಿಂಗತ್ತೆ, ವಸತಿಗೂ ಸಿಕ್ಕಿಂಗತ್ತೆ. ಸುಚಿತ್ರಾ ಅವರು ಏನಿದಾರಲ್ಲ, ಅವರು ಈಗ ಪ್ರೀತಿಯಿಂದ ಮದುವೆ ಆದವರು. ಬಟ್ ಗಂಡ ದುಡಿಯಕ್ಕಾಗಿ ಜೀವನ ಮಾಡೋಕ್ಕಾಗಿ ಬೆಂಗಳೂರು ಹೋಗ್ತಿದ್ದ. ಅದ್ರ ಮಧ್ಯಲ್ಲೇ ಇವ್ರು ಚೆಲ್ಲಾಟ ಅಂತ ಗಂಡನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಅದ್ರಲ್ಲಿ ಏನು ತಪ್ಪಿಲ್ಲ. ಅದರಲ್ಲಿ ನಮ್ಮೂರಲ್ಲಿ ನೆಡು ರಸ್ತೆಯಲ್ಲಿ ಈ ರೀತಿ ಘಟನೆ ಆಗಿದ್ದನ್ನ ತುಂಬಾ ಬೇಜಾರು ಪಡ್ತೀನಿ ನಾನು. ಸಿದ್ದಾಪುರದಲ್ಲಿ ಯಾರು ಕೂಡ ಅವಳನ್ನ ಮಾತಾಡಿಸುವಂಗಿಲ್ಲ. ಯಾಕಂದ್ರೆ ಅವಳನ್ನ ಒಂದು ನೋಡಿದ್ರೆ ನಾನು ಗುರಾಸ್ತಿ ಅಂದ ಗಂಡಸ್ರ ಮೇಲೆ ಎರಗೋದು ಇದೆಲ್ಲ ಹಲವಾರು ಬಾರಿ ಆಗಿದೆ. ಸಾಮಾಜಿಕ ತಾಣದಲ್ಲೂ ಬಹಳಷ್ಟು ಜನರಿಗೆ ಅನ್ಯಾಯ ಆಗಿದೆ. ಅದನ್ನ ಯಾರು ಮದುವೆ ಮನೆಯಲ್ಲಿ ಹಣ ಕೊಡುವಂತೆ ಮಂಗಳ ಮುಖಿಯರು ರಂಪಾಟ ಮಾಡಿರೋ ಘಟನೆ ಚಿಕ್ಕಮಗಳೂರು ನಗರದ ರಂಗಣ್ಣನ ಛತ್ರದಲ್ಲಿ ನಡೆದಿದೆ. ಮದುವೆ ಮುಗಿದ ಬಳಿಕ ಆರತಕ್ಷತೆ ನಡೀತಾ ಇತ್ತು. ಈ ವೇಳೆ ಆರತಕ್ಷತೆಗೆ ಬಂದಂತಹ ಮಂಗಳ ಮುಖಿಯರು ಹಣ ನೀಡಿದ್ರು ಹೆಚ್ಚಿನ ಹಣ ಕೊಡಿ ಅಂತ ಕಿರಿಕ್ ಮಾಡಿದ್ದಾರೆ. ವಧುವರರು ನಿಂತಿದ್ದ ಸ್ಟೇಜ್ ಮೇಲೆ ಹತ್ತಿ ಹುಚ್ಚಾಟ ಮಾಡಿದ್ದಾರೆ. ಈ ವೇಳೆ ಕಿರಿಕ್ ಮಾಡಿದ ಮಂಗಳ ಮುಖಿಯರಿಗೆ ಸಂಬಂಧಿಕರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ರೌಡಿ ಶೀಟರ್ ಬಿಕ್ರು ಶಿವ ಕೊಲೆ ಕೇಸ್ ಸಂಬಂಧ ಶಾಸಕ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಕೋರಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಬೈರತಿ ಬಸವರಾಜ್ ಪರ ವಕೀಲರು ಇವತ್ತು ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ರು. ನಿನ್ನೆ ಹೈಕೋರ್ಟ್ನಲ್ಲಿ ಬೈರತಿ ಬಸವರಾಜ್ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾಗೊಳಿಸಿತ್ತು. ಆದರೆ ಇಂದು ಹೈಕೋರ್ಟ್ ಆದೇಶ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ.
ಶಾಲಾ ಮಗುವಿನ ಬ್ಯಾಗ್ನೊಳಗೆ ನಾಗರಹಾವು ಪ್ರತ್ಯಕ್ಷವಾಗಿರುವಂತಹ ಘಟನೆ ಮೈಸೂರಿನ ಇಲವಾಲದ ಮಥುರಾ ನಗರದಲ್ಲಿ ನಡೆದಿದೆ. ಆಟವಾಡುವ ವೇಳೆ ಮೈದಾನದಲ್ಲಿ ಇಟ್ಟಿದ್ದಂತಹ ಬ್ಯಾಗ್ನೊಳಗೆ ಹಾವು ಸೇರ್ಕೊಂಡಿದೆ. ನಂತರ ಆಟ ಮುಗಿಸಿ ವಾಪಸ್ ಬ್ಯಾಗ್ ಅನ್ನ ತೆಗೆದು ನೋಡಿದಾಗ ಹಾವು ಕಾಣಿಸಿದ್ದು ಬಾಲಕಿ ಭಯಗೊಂಡಿದ್ದಾಳೆ. ಕೂಡಲೇ ಸ್ನೇಕ್ ಶ್ಯಾಮ್ಗೆ ಕರೆ ಮಾಡಿ ಮಾಹಿತಿಯನ್ನ ನೀಡಿದ್ದು ಸ್ಥಳಕ್ಕೆ ಬಂದ ಸ್ನೇಕ್ ಶ್ಯಾಮ್ ನಾಗರಹಾವನ್ನ ರಕ್ಷಣೆ ಮಾಡಿದ್ದಾರೆ. ರಾಜ್ಯದಲ್ಲಿ ಕುರ್ಚಿ ಫೈಟ್ ವಿಚಾರವಾಗಿ ಮಾತನಾಡಿದ ಮಾಜಿ ಸಂಸದ ಡಿಕೆ ಸುರೇಶ್, ನನಗೆ ಈಗಲೂ ಭರವಸೆ ಇದೆ. ಸಿದ್ದರಾಮಯ್ಯ ನಿಧಾನವಾದರೂ ಪರವಾಗಿಲ್ಲ, ಕೊಟ್ಟ ಮಾತನ್ನು ಉಳಿಸಿಕೊಳ್ತಾರೆ ಎಂಬ ವಿಶ್ವಾಸವಿದೆ. ಹಾಗಾಗಿ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡಲಿದೆ ಅಂತಂದ್ರು. ಭರವಸೆ ಇದೆ, ನಿಧಾನ ಆದರೂ ಕೂಡ ಕೊಟ್ಟ ಮಾತನ್ನ ಉಳಿಸ್ಕೊಳ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಎಲ್ಲವನ್ನು ಕಾಲವೇ ಉತ್ತರಿಸುತ್ತದೆ. ನೋಡ್ರಿ, ನಾವು ಯಾವತ್ತೂ ಕೂಡ ನಮ್ಮ ಪಕ್ಷ ಡೆಲ್ಲಿಗೆ ಹೋದರೆ ನಮ್ಮ ಹೈಕಮಾಂಡ್ ನಮ್ಮ ಅವಕಾಶ ಸಿಕ್ಕಿದಾಗೆಲ್ಲ ಭೇಟಿ ಮಾಡ್ತಾನೆ ಇರ್ತೀವಿ. ಕೆಲವು ವಿಚಾರಗಳನ್ನು ಚರ್ಚೆ ಮಾಡ್ತಾನೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಬಿಟ್ಟು ಕೊಡ್ತಾರೆ ಎಂಬ ವಿಶ್ವಾಸ ಇದೆ ಎಂಬ ಡಿಕೆ ಸುರೇಶ್ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಹೈಕಮಾಂಡ್ಗೆ ಎಲ್ಲವೂ ಗೊತ್ತು, ಹೈಕಮಾಂಡ್ ಎಲ್ಲವನ್ನೂ ತೀರ್ಮಾನ ಮಾಡ್ತಾರೆ. ಹೈಕಮಾಂಡ್ ಏನ್ ತೀರ್ಮಾನ ಮಾಡುತ್ತೋ ಅದರಂತೆ ನಡೆದುಕೊಳ್ಳೋನು ನಾನು ಅಂತ ಸಿಟ್ಟಾಗಿ ಪ್ರತಿಕ್ರಿಯಿಸಿದ್ದಾರೆ. ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಯ್ತಾ ಇದ್ದಾರೆ. ಕಾದು ನೋಡ್ತಾರಂತೆ ಸರ್, ನೀವು ಬಿಟ್ಕೊಡ್ತೀರಂತ ಇನ್ನೂ ವಿಶ್ವಾಸ ಇದೆ ಅಂತೆ ಸರ್. ಈಗ ಬೇರೆ ಏನು ಕೇಳಕ್ ಬರೋದು ನಿಮಗೆ? ಇನ್ನೇನು ಕೇಳೋದೇ ಇಲ್ವಲ್ಲ, ಬರೀ ಇದೆ. 3 ತಿಂಗಳಾಯ್ತು ಶುರು ಮಾಡಿ. ನೀವು ಇದು ಕೇಳಬೇಡಿ ದಯಮಾಡಿ. ಹೈಕಮಾಂಡ್ ಅವ್ರಿಗೆ ಗೊತ್ತು, ಅವ್ರು ತೀರ್ಮಾನ ಮಾಡ್ತಾರೆ. ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದಂತೆ ನಡ್ಕೊಳ್ಳೋದು. ನಾನು ಎಷ್ಟು ಸಾರಿ ಹೇಳೋದು ನಾನು. ಇನ್ನು ಕುರ್ಚಿ ಫೈಟ್ ವಿಚಾರವಾಗಿ ದೆಹಲಿಯಲ್ಲಿ ಮಾತನಾಡಿದ ಡಿಸಿಎಂ ಡಿಕೆ ಶಿವಕುಮಾರ್, ದೆಹಲಿಯಲ್ಲಿ ನಾನು ಯಾರನ್ನೂ ಭೇಟಿ ಮಾಡಿಲ್ಲ, ಕಾಂಗ್ರೆಸ್ ಕಚೇರಿಗೆ ಹೋಗಿ ಬಂದಿದ್ದೀನಿ ಅಷ್ಟೇ. ಕಾಲವೇ ಎಲ್ಲದಕ್ಕೂ ಉತ್ತರ ಕೊಡುತ್ತೆ. ನಾವು ಮಾತನಾಡಿರೋದು ನಮಗೆ ಗೊತ್ತಿದೆ ಅಂತಂದ್ರು. ಸಿದ್ದರಾಮಯ್ಯ ಅವರು ಕೊಟ್ಟು ಮಾತು ಭರವಸೆ ಇದೆ ಅಂತ ಹೇಳಿದ್ದಾರೆ. ಮತ್ತೆ ನಾನು ಕಾಲ ಉತ್ತರ ಕೊಡ್ತದೆ ಅಂತ ಹೇಳ್ತೀನಿ. ನಾನೇನು ನಾವೇನು ಮಾತಾಡಿದ್ದೀವಿ ಅನ್ನೋದು ನಮ್ಗೆ ಮಾತ್ರ ಕೊಟ್ಟು ಅಂತ ಹೇಳಿದ್ದೀನಿ. ಪ್ರತಿ ಬಾರಿಯೂ ಕೂಡ ಕಾಲ ಉತ್ತರ ಕೊಡುತ್ತೆ ಅಂತ ತಾವು ಹೇಳ್ತೀರಿ, ಸುರೇಶ್ ಅವರು ಹೇಳ್ತಾರೆ. ಆ ಕಾಲ ಯಾವಾಗ ಬರುತ್ತೆ ಅಂತ ನಾನು ಟೈಮ್ ನಮ್ಗೆ ಹೇಳ್ತೀನಿ. ಸಿಎಂ ಕುರ್ಚಿ ಕದನದ ವಿಚಾರವಾಗಿ ವಿಜಯನಗರದಲ್ಲಿ ಮಾತನಾಡಿದ ಸಚಿವ ಜಮೀರ್ ಅಹಮದ್, 2028ರವರೆಗೆ ಸಿಎಂ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಇರ್ತಾರೆ. 2028ಕ್ಕೆ ಸಿಎಂ ಸಿದ್ದರಾಮಯ್ಯ ಅವರದ್ದೇ ನೇತೃತ್ವ ಇರಲಿದೆ. ಹೈಕಮಾಂಡ್ ಏನೇ ನಿರ್ಧಾರವನ್ನ ತಗೊಂಡ್ರು ನಾವು ಅದಕ್ಕೆ ಬದ್ಧವಾಗಿರ್ತೇವೆ. ಬೀದಿಯಲ್ಲಿ ಹೋಗೋ ದಾಸಯ್ಯನ್ನ ಸಿಎಂ ಮಾಡಿದ್ರೂ ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಿದ್ದಾರೆ. 2028ವರೆಗೂ ಮನೆಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಅವ್ರು ಗೆರೆ ಹಾಕಿದ್ದು ನಾವು ಯಾರೂ ಗೆರೆದಾಟಲ್ಲ. ಅದಕ್ಕಿಂತ ಮುಂಚೆ ಭಾಳ ಸತಿ ಹೇಳಿದ್ವಿ, ತೀರ್ಮಾನ ಮುಖ್ಯಮಂತ್ರಿ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡಬೇಕಾಗಿರೋದು? ಹೈಕಮಾಂಡ್ ಮಾಡಬೇಕಾಗಿರೋದು. ಮನೆ ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು, ಮನೆಯ ಸೋನಿಯಾ ಗಾಂಧಿ ಅವರು ಮಾಡಬೇಕಾಗಿರೋದು. ಅವ್ರು ಏನು ನಿರ್ಧಾರ ತೊಗೊಂಡ್ರೆ ಬದ್ಧ ನಾವು. ಅದಕ್ಕಿಂತ ಮುಂಚೆನೇ ಹೇಳಿದ್ದೆ, ನಾನು ಬೀದಿ ಹೋಗಿ ದಾಸ್ಯಾಗಿ ಮಾಡಲಿ ಹೈಕಮಾಂಡ್, ನಾವು ಅದಕ್ಕೆ ಒಪ್ಕೊಂತೀವಿ. ಪವರ್ ಶೇರಿಂಗ್ ಗದ್ದಲದ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಬಣದ ಶಾಸಕರಿಂದ ವಿದೇಶ ಪ್ರವಾಸದ ಪ್ಲಾನ್ ಮಾಡಲಾಗಿದೆ. 25 ಜನ ಕಾಂಗ್ರೆಸ್ ಶಾಸಕರಿಗೆ ಫೆಬ್ರವರಿ 16ರಿಂದ ಮಾರ್ಚ್ 7ರವರೆಗೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗಿದೆ. ವಿದೇಶ ಪ್ರವಾಸದ ಮೂಲಕ ಶಾಸಕರ ವಿಶ್ವಾಸ ಗಿಟ್ಟಿಸಿಕೊಳ್ಳುವಂತಹ ಲೆಕ್ಕಾಚಾರವಿದ್ದು ಈಗಾಗಲೇ ಶಾಸಕರನ್ನ ವಿದೇಶ ಪ್ರವಾಸಕ್ಕೆ ಕಳಿಸೋಕೆ ಸಿಎಂ ಟೀಮ್ ಸಿದ್ಧತೆ ಮಾಡಿಕೊಳ್ಳಿದೆ ಅಂತ ಮೂಲಗಳು ತಿಳಿಸಿವೆ. ಅಲ್ಲದೆ ಸಿಎಂ ಸಿದ್ದರಾಮಯ್ಯ ಟೀಮ್ಗೆ ಕೌಂಟರ್ ಆಗಿ ಡಿಕೆಶಿ ಬಣದಿಂದಲೂ ಪ್ರತಿತಂತ್ರ ರೂಪಿಸಲಾಗ್ತಾ ಇದ್ದು ಶಾಸಕರ ರೆಸಾರ್ಟ್ ಪಾಲಿಟಿಕ್ಸ್ಗೂ ಸದ್ದಿಲ್ಲದೆ ತಂತ್ರಗಾರಿಕೆ ನಡೆದಿದೆ. ಇನ್ನು ಪಶುಸಂಗೋಪನೆ ಇಲಾಖೆ ಸಚಿವ ವೆಂಕಟೇಶ್ ನೇತೃತ್ವದಲ್ಲಿ ಫಾರಿನ್ ಟೂರ್ ಹೋಗಲಾಗುತ್ತಿದ್ದು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ 25 ಶಾಸಕರಿಗೆ ಟಿಕೆಟ್ ಬುಕಿಂಗ್ ಮಾಡಲಾಗಿದೆ. ಸಚಿವ ಕೆ ವೆಂಕಟೇಶ್, ಪುಟ್ಟರಂಗ ಶೆಟ್ಟಿ, ರಾಘವೇಂದ್ರ ಹಿಟ್ನಾಳ್, ಬಿಎಂ ನಾಗರಾಜು, ಯಶವಂತರಾಯಗೌಡ ಪಾಟೀಲ್, ಅನಿಲ್ ಚಿಕ್ಕಮಾಧು, ಅಲ್ಲಮ್ಮ ಪ್ರಭು ಪಾಟೀಲ್, ಹಾಗೆಯೇ ಬಸವನಗೌಡ ದದ್ದಲ್, ಎಆರ್ ಕೃಷ್ಣಮೂರ್ತಿ, ಬಸವನಗೌಡ ತುರುವಿಹಾಳ್ ಸೇರಿ ಇನ್ನೂ ಹಲವು ಶಾಸಕರು ಫಾರಿನ್ ಟ್ರಿಪ್ಗೆ ಹೋಗಲಿದ್ದಾರೆ. ಇನ್ನು ಶಾಸಕರ ವಿದೇಶ ಪ್ರವಾಸದ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದು, ಅವರ ದುಡ್ಡಲ್ಲಿ ಅವರು ಹೋದ್ರೆ ತಪ್ಪೇನು, ಶಾಸಕರು ಪ್ರವಾಸಕ್ಕೆ ಹೋಗುವಂತಹ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ ಅಂದಿದ್ದಾರೆ. ಅಲ್ಲದೆ ಇದೇ ವಿಚಾರವಾಗಿ ಸಚಿವ ಸತೀಶ್ ಜಾರಕಿಹೊಳಿ, ಡಿಕೆ ಸುರೇಶ್, ಬಾಲಕೃಷ್ಣ ಹಾಗೂ ಪುಟ್ಟರಂಗ ಶೆಟ್ಟಿ ಕೂಡ ಮಾತನಾಡಿದ್ದಾರೆ.
ಬೇಡಾನಕ್ಕಾಗತ್ತೇನ್ರಿ? ಅವರು MLAಗಳು MLCಗಳು ಫಾರಿನ್ ಟ್ರಿಪ್ಪು ಅವ್ರ ಸ್ವಂತ ದುಡ್ಡಲ್ಲಿ ಹೋಗ್ತಾ ಇದ್ದಾರೆ. ಸ್ವಂತ ದುಡ್ಡಲ್ಲಿ ಹೋದ್ರೆ ಬೇಡಾನಕ್ಕಾಗತ್ತೇನ್ರಿ? ಫಾರಿನ್ ಟೂರ್ ಹೋಗಿದ್ದು ಅದು ಸರ್ಕಾರಿ ಅಧಿಕೃತ ಕಾರ್ಯಕ್ರಮದಲ್ಲಿ ಹೋಗಿದ್ದಾರೆ. ಈ ಡೆಲ್ಲಿಗೆ ಹೋಗಿ ಬರೋದಂತ ಇದೇನೇನು ರೂಟೀನು, ಅವ್ರ ಕೆಲಸ ಇರ್ತದೆ, MLA ಕೆಲಸ ಇರ್ತದೆ, ಮಂತ್ರಿಗಳು ಇರ್ತದೆ, ನಾವು ಹೋಗ್ತೀವಿ. ಡೆಲ್ಲಿ ರೂಟೀನಾಗಿ ಕೆಲಸ ಹೋಗಲೇಬೇಕು, ಹೋಗ್ತಾನೆ ಇರ್ತೀವಿ. ಸೊ ಡೆಲ್ಲಿಗೆ ಹೋದ ತಕ್ಷಣ ಅದು ಬೇರೆ ಅರ್ಥ ಕಲ್ಪಿಸೋದು ಅವಶ್ಯಕತೆ ಬರೋಲ್ಲ. ಇದ್ರೆ ಏನು ಮಾಡೋಲ್ಲ, ಹೋಗಿ ಏನು ಮಾಡೋಲ್ಲ, ನಾವು ಮತ್ತಿಲ್ಲೇ ಬರ್ಬೇಕಾ? ಜೀರೋ. ಯಾರು ಕರ್ಕೊಂಡು ಹೋಯ್ತಾ ಇರೋರು, ಯಾರು ಹೋಯ್ತಾ ಇರೋರು ಅನ್ನೋದು ಹೇಳ್ರಪ್ಪ. ಸುಮ್ಮನೆ ಯಾರೋ ಹೇಳಿದ್ದನ್ನ ಶಿವಕುಮಾರ್ ಮೇಲೆ ಯಾಕೆ ಹೇಳ್ತೀವಿ? DK ಶಿವಕುಮಾರ್ ಅವ್ರಿಗೂ ಪ್ರವಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ವಿಚಾರವಾಗಿ ನಾನು ಭಾಳ ಸ್ಪಷ್ಟಪಡಿಸ್ತೀನಿ. ಪ್ರವಾಸ ಅವರ ವೈಯಕ್ತಿಕ ಇರ್ಬೋದು ಅಥವಾ ಬೇರೆಗಳು ಪ್ರಾಯೋಜಕವಾಗಿ ಇರ್ಬೋದು. MLA ಆಗಿದೆ ತಪ್ಪೇನ್ರಿ? ನಾವೇನು ದೇಶನೇ ಸುತ್ತಂಗಿಲ್ವೇನ್ರಿ? ಬರೀ ಕ್ಷೇತ್ರನ ಸುತ್ತಬೇಕಾ? ಏನೋ ಅವ್ರು ಹೋಯ್ತವ್ರು, ಕೆಲವ್ರು ಹೋಯ್ತವ್ರು, ನಾನು ಹೋಯ್ತಾ ಇಲ್ಲ, ಕೆಲವರೆಲ್ಲ ಹೋಯ್ತವ್ರೆ ಅಂತ ಮಾಹಿತಿ ನಿಮ್ಮಿಂದ ತಿಳ್ಕೊಂಡಿದ್ದೀವಿ ನಾವು, ನಮ್ಗೆ ಗೊತ್ತಿಲ್ಲ ವಿಚಾರ. ಹಿಂದೆ ಎಲ್ಲ MLAಗಳು ಒಂದಷ್ಟು ಜನ ಹೋಗಿದ್ರು ಸರ್, ಕಮಿಟಿಯಿಂದ ಹೋಗಿದ್ರು, ಸಮಿತಿಗಳಿಂದ. ಈಗ ಹೋಗ್ತಾ ಇರೋದು ಇಲಾಖೆಯಿಂದ. ಏನು ಯಾವ ರೀತಿ ಸೆಲೆಕ್ಟ್ ಮಾಡಿದ್ದಾರೆ ಶಾಸಕರು? ಯಾರು ಇಷ್ಟಪಡ್ತಾರೋ ಎಲ್ಲ ಹೋಗೋದು ಅಷ್ಟೇ. ಅಲ್ಲಿ ಕೊನೆಯಲ್ಲಿ ನಮ್ಮ ಖರ್ಚು ನಮ್ಗೆ ಹೇಳಿದ್ರು ನಾವೇ ಕೊಡಬೇಕಾಯ್ತು. ರಾಜ್ಯ ಸರ್ಕಾರದಿಂದ ಗುತ್ತಿಗೆದಾರರ ಬಿಲ್ ಪೆಂಡಿಂಗ್ ಹಿನ್ನೆಲೆ ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರು ತಿರುಗಿ ಬಿದ್ದಿದ್ದಾರೆ. ಗುತ್ತಿಗೆದಾರರ ಬರೋಬ್ಬರಿ 37,000 ಕೋಟಿ ಬಾಕಿ ಉಳಿಸಿಕೊಂಡಿದೆ. ಹೀಗಾಗಿ ಮಾರ್ಚ್ 5ರಂದು ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ಇವತ್ತು ಮಂಡ್ಯದ PWD ಆವರಣದಲ್ಲಿ ಸಭೆ ನಡೆದಿದ್ದು, ಸಭೆಯಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ R ಮಂಜುನಾಥ್ ಗುತ್ತಿಗೆದಾರರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಬಳಿಕ ಸರ್ಕಾರದ ವಿರುದ್ಧ ಬೃಹತ್ ಹೋರಾಟಕ್ಕೆ ಕರೆ ನೀಡಿದ್ದಾರೆ. SSLC PUCಯಲ್ಲಿ ಮಕ್ಕಳು ಫೇಲ್ ಆಗದಂತೆ ಮಾಡಲು ಶಿಕ್ಷಣ ಇಲಾಖೆ ಹೊಸದೊಂದು ಪ್ಲಾನ್ ಮಾಡಿದೆ. ಪರೀಕ್ಷೆ ಸಮಯದಲ್ಲಿ ಮೊಬೈಲ್ ಬ್ಯಾನ್ ಮಾಡುವಂತೆ, ಮಕ್ಕಳಿಗೆ ಓದಲು ಟೈಮ್ ನೀಡುವಂತೆ ಊರೂರಲ್ಲೂ ಸಂದೇಶ ರವಾನಿಸಲಾಗ್ತಾ ಇದೆ. ಡಂಗೂರ ಸಾರುತ್ತಾ ಶಿಕ್ಷಣ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗ್ತಾ ಇದೆ. ಪ್ರತಿದಿನ ಸಂಜೆ 5 ಗಂಟೆಯಿಂದ 9 ಗಂಟೆವರೆಗೆ ಮೊಬೈಲ್ ಮತ್ತು ಟಿವಿಯನ್ನು ಬಂದ್ ಮಾಡುವಂತೆ ತಿಳಿಸಲಾಗಿದೆ. ಶಿಕ್ಷಣ ಇಲಾಖೆ ಮನವಿಗೆ ಪೋಷಕರು ಬೆಂಬಲ ನೀಡಿದ್ದು, ಹಾವೇರಿ, ಬಳ್ಳಾರಿ, ಗದಗದಲ್ಲಿ ಶಿಕ್ಷಣ ಇಲಾಖೆಯಿಂದ ಜಾಗೃತಿ ಮೂಡಿಸಲಾಗ್ತಿದೆ. ಇಂದು ನಡೆದ ಕಾರ್ಮಿಕ ಸಭೆಯಲ್ಲಿ ಕಾರ್ಮಿಕ ಸಂಘಟನೆಗಳನ್ನು ಮನವೊಲಿಸುವ ಪ್ರಯತ್ನ ವಿಫಲವಾದ ಹಿನ್ನೆಲೆಯಲ್ಲಿ ನಾಳೆ ಭಾರತ್ ಬಂದ್ ನಡೆಸೋಕೆ ನಿರ್ಧರಿಸಲಾಗಿದೆ. ಕೇಂದ್ರ ಕಾರ್ಮಿಕ ಸಂಘಗಳಾದ CITU, AITUC ಹಾಗೆಯೇ INTUC ಸೇರಿದಂತೆ 10ಕ್ಕೂ ಹೆಚ್ಚು ಸಂಘಟನೆಗಳು ಮುಷ್ಕರಕ್ಕೆ ಕರೆ ನೀಡಿವೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಟೌನ್ ಹಾಲ್ನಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಲಿದೆ. ಭಾರತ ಅಮೆರಿಕ ವ್ಯಾಪಾರ ಒಪ್ಪಂದವನ್ನು ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಟೀಕಿಸಿದ್ದಾರೆ. ಲೋಕಸಭೆಯಲ್ಲಿ ಚರ್ಚೆ ವೇಳೆ ಮೋದಿ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ರಾಷ್ಟ್ರೀಯತೆ, ದೇಶಭಕ್ತಿ, ದೇಶ ಪ್ರೇಮವನ್ನೇ ಮರೆತು ಅಮೆರಿಕದೊಂದಿಗೆ ಮೋದಿ ಒಪ್ಪಂದ ಮಾಡಿಕೊಂಡಿದ್ದಾರೆ. ಈ ಒಪ್ಪಂದದಿಂದ ಜಾಗತಿಕ ರಾಷ್ಟ್ರಗಳ ಮುಂದೆ ಅಣುಶಕ್ತಿ, ಇಂಧನ, ಹಣಕಾಸು ಇಲಾಖೆಗಳು ದುರ್ಬಲವಾಗಲಿದೆ. ದೇಶದ ರೈತರ ಹಿತಾಸಕ್ತಿ, ಭವಿಷ್ಯವನ್ನೇ ಅಮೆರಿಕಾಗೆ ಒಪ್ಪಿಸಲಾಗಿದೆ. ಲೋಕಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ರು. ಮೋದಿ ಕುತ್ತಿಗೆಯನ್ನು ಹಿಡಿದು ಟ್ರಂಪ್ ಡೀಲ್ ಮಾಡಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. Speaker sir, I am saying that you have sold India. Are you not ashamed of selling India? Do you have no shame of selling India? You have sold our mother, Bharat Mata. Do you have no shame? But sir, the interesting thing is, the interesting thing is that I know that the Prime Minister would not sell India under normal circumstances. He will not do it. You know why he sold India? Because they are choking him. Mr. Rahul, address to the chair, please. He has sold India because they are choking him. They've got a grip on his neck. Speaker sir, मैंने बोला जब चोक लगाते हैं दूसरे व्यक्ति की आंख में देखते हो तो डर दिखता है सर. PM की आंख में डर दिखता है. दिख रहा है सर आंख में आंख नहीं मिला पाते हैं. ಇನ್ನು ರಾಹುಲ್ ಗಾಂಧಿ ಆರೋಪಗಳೆಲ್ಲವೂ ಕೂಡ ಸುಳ್ಳು ಅಂತ ಕೇಂದ್ರ ಸಚಿವ ಕಿರಣ್ ರಿಜಿಜು ಸದನದಲ್ಲಿ ರಾಹುಲ್ ವಿರುದ್ಧ ಗುಡುಗಿದ್ರು. ಲೋಕಸಭೆಯಲ್ಲಿ ಆಧಾರ ರಹಿತ ಆರೋಪಗಳನ್ನ ಮಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಹಕ್ಕುಚ್ಯುತಿ ನೋಟಿಸ್ ಕೊಡ್ತೇವೆ,
ಕಲಾಪ ನೀತಿ ನಿಯಮಗಳನ್ನ ಮೀರಿ ಮಾತನಾಡಿದ್ದಾರೆ. ಆರೋಪಕ್ಕೆ ಇರುವಂತಹ ದಾಖಲೆಗಳನ್ನ ಸದನಕ್ಕೆ ನೀಡಬೇಕು. ಪ್ರಧಾನಿ ದೇಶವನ್ನ ಮಾರಿದ್ದಾರೆ ಅನ್ನೋದಕ್ಕೆ ದಾಖಲೆ ಏನಿದೆ ಅಂತ ಕೇಳಿದ್ರು. चेयर के माध्यम से मैं आपको अनुरोध करता हूं और ये मेरा डिमांड भी है कि आपने जितना एलिगेशन लगाया है, चेयरमैन ने रूलिंग देने के बावजूद भी आपने एलिगेशन लगाया, आपको ऑथेंटिकेशन करना पड़ेगा. I will authenticate right now. I've got it. You have Because let me authenticate. Kindly. Already you have taken 45 minutes. Kindly. Sir, let me authenticate, sir. But kindly. Sir, he has said to authenticate. I will authenticate right now. That you have to just give in advance and that you have to. No, sir. I will authenticate right now. ऑर्डर जो आपने ಇನ್ನು ರಾಹುಲ್ ಗಾಂಧಿ ಆರೋಪಕ್ಕೆ ಸಾಕ್ಷಿ ಕೇಳಿರುವಂತಹ ಬಿಜೆಪಿ ದೇಶವ್ಯಾಪಿ ಆಂದೋಲನಕ್ಕೆ ಕರೆ ನೀಡಿದೆ. Or we are going to file a notice, privileged notice, against Sri Rahul Gandhi for misleading the House and also making baseless statement. There is a very clear-cut rules of procedure conduct of business in the Lok Sabha and Rajya Sabha. When a member intends to make serious charges of allegation against another member, then you have to make a notice and also substantiate the allegation. ಅಂಗಡಿ ಮುಂಗಟ್ಟುಗಳ ಮೇಲೆ ದೇವನಹಳ್ಳಿ ಪುರಸಭೆ ಅಧಿಕಾರಿಗಳು ದಿಢೀರಂತ ದಾಳಿ ನಡೆಸಿದ್ದಾರೆ. ಅಂಗಡಿಗಳಲ್ಲಿ ಎಕ್ಸ್ಪೈರಿ ಆಗಿರುವ ತಿನಿಸುಗಳು, ಪ್ಯಾಕೆಟ್ಗಳು ಪತ್ತೆಯಾಗಿದ್ದು ಅವಧಿ ಮುಗಿದ ವಸ್ತುಗಳನ್ನು ಮಾರುತ್ತಿದ್ದ ಅಂಗಡಿಯನ್ನು ಮುಚ್ಚಿದ್ದಾರೆ. ಯೋಜನಾ ಪ್ರಾಧಿಕಾರದ ಸಿಬ್ಬಂದಿಗಳು ಕಚೇರಿಯೊಳಗೆ ಲಾಕ್ ಆದಂತಹ ಘಟನೆ ಉಡುಪಿಯ ಕಾಪು ಪುರಸಭೆ ಕಟ್ಟಡದಲ್ಲಿ ನಡೆದಿದೆ. ಪುರಸಭೆ ಕಟ್ಟಡದಲ್ಲಿ ಕೆಲಸಕ್ಕೆ ಬಂದಿದ್ದ ಪ್ರಾಧಿಕಾರದ ಸಿಬ್ಬಂದಿಗಳು ಕಚೇರಿಯಲ್ಲೇ ಲಾಕ್ ಆಗಿದ್ದಾರೆ. ಬಳಿಕ ಪೊಲೀಸರಿಗೆ ಮಾಹಿತಿ ನೀಡಿದ್ದು ಸ್ಥಳಕ್ಕೆ ಪೊಲೀಸರು ಬಂದು ಬೀಗ ಓಪನ್ ಮಾಡಿಸಿದ್ದಾರೆ. ಉಡುಪಿಯ ಕುಂದಾಪುರದಲ್ಲಿ ಭಯಾನಕ ಸುಳಿಗಾಳಿ ಎದ್ದಿದೆ. ಕುಂದಾಪುರ ತಾಲೂಕಿನ ನಾಡ ಪರಿಸರ ಮೈದಾನದಲ್ಲಿ ಸುಳಿಗಾಳಿಗೆ ಸೃಷ್ಟಿಯಾಗಿದ್ದು ಸುಳಿಗಾಳಿ ಕಂಡು ಸ್ಥಳೀಯರು ಬೆಚ್ಚಿ ಬಿದ್ದಿದ್ದಾರೆ. ಮನೆ ಬೀಗ ಮುರಿದು ಮನೆಯಲ್ಲಿದ್ದ 180 ಗ್ರಾಂ ಚಿನ್ನ, 350 ಗ್ರಾಂ ಬೆಳ್ಳಿ ಹಾಗೂ 25,000 ನಗದು ಕದ್ದು ಕಳ್ಳರು ಎಸ್ಕೇಪ್ ಆಗಿರುವಂತಹ ಘಟನೆ ಬೆಳಗಾವಿ ಜಿಲ್ಲೆ ಕಾಗವಾಡ ತಾಲೂಕಿನ ಉಗಾರ ಪಟ್ಟಣದಲ್ಲಿ ನಡೆದಿದೆ. ಮೈಸೂರಲ್ಲಿ ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ಮಾಡಿ 3.14 ಗ್ರಾಂ ಎಂಡಿಎಂಎ ವಶಕ್ಕೆ ಪಡ್ಕೊಂಡಿದ್ದಾರೆ. ಅಕ್ರಮವಾಗಿ ಮಾದಕ ವಸ್ತು ಮಾರಾಟ ಹಾಗೂ ಸಾಗಾಟ ಮಾಡುತ್ತಿದ್ದ ಮೊಹಮ್ಮದ್ ಕರೀಂ, ನಿಷಾದ್ ಪಾಷಾ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಮಲಪ್ರಭಾ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿವೆ. ಬೆಳಗಾವಿ ಜಿಲ್ಲೆಯ ನಯಾನಗರ ಬಳಿ ನದಿಯಲ್ಲಿ 3 ಬೈಕ್ಗಳು ಪತ್ತೆಯಾಗಿರುವಂತದ್ದು. ಬೈಕ್ ಕದ್ದು ಕಳ್ಳತನಕ್ಕೆ ಬಳಕೆ ಮಾಡಿಕೊಂಡು ಬಳಿಕ ನದಿಯಲ್ಲಿ ಎಸೆದಿರುವಂತಹ ಶಂಕೆ ವ್ಯಕ್ತವಾಗಿದೆ. ಹಂಪಿಯ ಉತ್ಸವ ಹಿನ್ನೆಲೆ ಫೆಬ್ರವರಿ 13ರ ಸಂಜೆ ಸಿಎಂ ಸಿದ್ದರಾಮಯ್ಯ ವಿಜಯನಗರ ಭೇಟಿ ಕೊಡಲಿದ್ದಾರೆ. ಬಳಿಕ ಹಂಪಿ ಉತ್ಸವಕ್ಕೆ ಚಾಲನೆ ನೀಡಲಿದ್ದಾರೆ. ನಂತರ ಅಲ್ಲಿಯ ವಾಸ್ತವ್ಯ ಹೂಡಿ ನಂತರ ಫೆಬ್ರವರಿ 14ರಂದು ವಿಜಯಪುರದಿಂದ ಹಾವೇರಿಗೆ ಹೋಗಲಿದ್ದಾರೆ. ಬೆಂಗಳೂರಿನ ಆಚಾರ್ಯ ಮತ್ತು ಬಿಎಂ ರೆಡ್ಡಿ ಕಾಲೇಜ್ ಆಫ್ ಫಾರ್ಮಸಿ ವತಿಯಿಂದ ಅಪಾಯಕಾರಿ ವಸ್ತುಗಳ ನಿರ್ವಹಣೆ ಕುರಿತು 3 ದಿನಗಳ ಇಂಡೋ ಯುಎಸ್ ಸಿಂಪೋಸಿಯಂ ಆಯೋಜನೆ ಮಾಡಲಾಗಿತ್ತು. ಅಪಾಯಕಾರಿ ವಸ್ತುಗಳ ಸುರಕ್ಷತೆ, ನಿರ್ವಹಣೆ, ನಿಯಂತ್ರಣ ಕ್ರಮಗಳು, ಅಪಾಯ ಮೌಲ್ಯಮಾಪನ ಹಾಗೂ ಪರಿಸರ ಸ್ಥಿರತೆಯ ಕುರಿತು ಜಾಗೃತಿ ಮೂಡಿಸುವ ಉದ್ದೇಶ ಇದಾಗಿತ್ತು. ಕಾರ್ಯಕ್ರಮದಲ್ಲಿ ಅಮೆರಿಕ ಮತ್ತು ಭಾರತದಿಂದ ಆಗಮಿಸಿದಂತಹ ಖ್ಯಾತ ತಜ್ಞರು ತಮ್ಮ ಅನುಭವ ಮತ್ತು ಪರಿಣಿತಿಯನ್ನು ಹಂಚಿಕೊಂಡಿದ್ದಾರೆ. ಆಚಾರ್ಯ ಸಂಸ್ಥೆಯ ಜಾಗತಿಕ ಶೈಕ್ಷಣಿಕ ಸಹಕಾರ, ಸುರಕ್ಷತಾ ಶಿಕ್ಷಣ ಮತ್ತು ಸ್ಥಿರ ಅಭಿವೃದ್ಧಿಗೆ ಇರುವಂತಹ ಬದ್ಧತೆಯನ್ನ ಮತ್ತೊಮ್ಮೆ ದೃಢಪಡಿಸಿತು.